ಮಂಡ್ಯ ಜಿಲ್ಲೆಯ ಸಾಹಿತ್ಯ ಸಂಸ್ಕೃತಿಗಳ ಪರಂಪರೆ ಬಹಳ ಉತ್ಕೃಷ್ಟವಾದುದು. ಕನ್ನಡ ನಾಡಿಗೆ ಗೋವಿನ ಹಾಡು ಎಂಬ ಶ್ರೇಷ್ಠ ಸಾಹಿತ್ಯವನ್ನು ಕೊಟ್ಟ ನೆಲವಿದು. 1938ರಲ್ಲಿ ಮದ್ದೂರು ತಾಲೂಕಿನ ಶಿವಪುರದಲ್ಲಿ ನಡೆದ ಧ್ವಜ ಸತ್ಯಾಗ್ರಹವು ಈ ಭಾಗದ ಜನರ ಧೈರ್ಯ ಸಾಹಸಗಳನ್ನು ಪ್ರತಿಬಿಂಬಿಸುತ್ತಿದೆ. ಪೊಲೀಸರ ಲಾಠಿ ಏಟನ್ನು ಲೆಕ್ಕಿಸಿದೆ. ಸಿ ಸಿದ್ದಲಿಂಗಯ್ಯನವರ ಅಧ್ಯಕ್ಷತೆಯಲ್ಲಿ KT ಭಾಷ್ಯಂ ಸೇರಿದಂತೆ ಸಾವಿರಾರು ಜನರು ಭಾಗವಹಿಸಿ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ದರು. ಸ್ವಾತಂತ್ರ್ಯ, ಭಾವೈಕ್ಯತೆ, ಉದಾತ್ತತೆ ಮತ್ತು ಜಾತ್ಯತೀತ ಗುಣಗಳನ್ನು ಈ ನೆಲದ ಹಿರಿಯರು ಬಿತ್ತಿದ್ದಾರೆ. ಹೊಸ ತಲೆಮಾರಿನ ತರುಣಿಯರು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ. ಮಂಡ್ಯ ಜಿಲ್ಲೆಯ ಅಪ್ಪಟ ಕನ್ನಡಿಗರು ವಾಸಿಸುವ ಜಿಲ್ಲೆ. ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ವಿಕಾಸಕ್ಕೆ ಈ ಜಿಲ್ಲೆಯ ಕೊಡುಗೆ ಅಪಾರ. ಕ್ರಿಸ್ತಶಕ 10ನೇ ಶತಮಾನದ ಆಕ್ಕೂರಿನ ಶಾಸನ ನಾಡಿನ ಹಳೆಯ ಶಾಸನಗಳಲ್ಲಿ ಒಂದು. ನಾಯಿಯೊಂದರ ವೀರ ಮರಣವೂ ಇತಿಹಾಸದಲ್ಲಿ ನೆಲೆ ನಿಲ್ಲುವಂತೆ ಮಾಡಿದ ಶಾಸನ ಮತ್ತು ಅಲ್ಲಿ ಬಳಕೆಯಾದ ಕನ್ನಡವನ್ನು ನಾವು ಮರೆಯಬಾರದು. ಕವಿರಾಜ ಮಾರ್ಗವೆಂಬ ಕನ್ನಡದ ಪ್ರಮುಖ ಕೃತಿಯಲ್ಲಿ ಪ್ರಸ್ತಾಪಿಸಿರುವ ನಾಡಿನ ಗಡಿಗಳಾದ ಕಾವೇರಿಯಿಂದ ಗೋದಾವರಿವರೆಗೆ ಎನ್ನುವಾಗ ಅದರ ಕೃತಿಕಾರ ಮಂಡ್ಯ ಸೀಮೆಯನ್ನು ಸ್ಮರಿಸಲೇಬೇಕು ಎನ್ನುವ ಭಾವನೆ ನನ್ನದು. ಹೊಸಗನ್ನಡದ ಅನೇಕ ಪ್ರಮುಖ ಸಾಹಿತಿಗಳು ಮಂಡ್ಯ ಜಿಲ್ಲೆಯಿಂದ ಬಂದಿದ್ದರು. ಶೇಕ್ಸ್ಪಿಯರನ ನಾಟಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ MN ಶ್ರೀಕಂಠೇಶಗೌಡರು ಕುವೆಂಪು ಅವರಂಥ ಪ್ರತಿಭಾವಂತ ರಾಷ್ಟ್ರಕವಿಯನ್ನು ರೂಪಿಸುವಲ್ಲಿ ಮಾತ್ರ ಪಾತ್ರವಹಿಸಿದ ಕನ್ನಡದ ಕಣ್ವ ಎಂದು ಕರೆಯಲಾಗುವ ಬೆಳ್ಳೂರಿನ BM ಶ್ರೀಕಂಠಯ್ಯನವರು, ಮಕರ ವೈಚಾರಿಕರಾಗಿದ್ದ ದೇವರು ಎಂಬ ಪ್ರಖ್ಯಾತಿ ಕೃತಿಯನ್ನು ಬರೆದ AN ಮೂರ್ತಿರಾಯರು ಬಾಬರಿ ಮಸೀದಿಯ ಧ್ವಂಸವನ್ನು ಭಾರತದ ಜಾತ್ಯತೀತ ಪರಂಪರೆಯ ಧ್ವಂಸ ಎಂದು ಭಾವಿಸಿ ಮಳೆಯಲ್ಲಿಯೇ ನಿಂತು ಪ್ರತಿಭಟಿಸಿದ ಸಜ್ಜನಿಕೆಗೆ ಹೆಸರಾಗಿದ್ದ ಸೂತಿ ನರಸಿಂಹಾಚಾರ್ಯ ಅವರು ಮಂಡ್ಯ ಜಿಲ್ಲೆಯವರೇ. ದಾಂಪತ್ಯ ಮತ್ತು ಪ್ರೇಮ ಕಾವ್ಯದ ಮೂಲಕ ನಾಡಿನ ಮನೆ ಮಾತಾಗಿದ್ದ KS ನರಸಿಂಹಸ್ವಾಮಿಯವರು ಇದೇ ಜಿಲ್ಲೆಯವರೇ. ಹಿಟ್ಲರ್ನ ನಾಜಿವಾದದ ಆಕ್ರಮಣಕ್ಕೆ ಸಿಲುಕಿ ನಿರಂತರವಾಗಿ ತಲೆ ತಪ್ಪಿಸಿಕೊಂಡು ಸರ್ವಾಧಿಕಾರದ ವಿರುದ್ಧ ಮಾನವೀಯತೆಯ ಪರವಾಗಿ ಬರೆದ ಜರ್ಮನಿಯ ಬರ್ಟೋಲ್ಡ್ ಬ್ರೆಕ್ಟ್ನನ್ನು ಕನ್ನಡಕ್ಕೆ ಅನುವಾದ ಮಾಡಿದ ಶಾ ಬಾಲುರಾವ್ ಗಾಂಧಿ ಭಾರತ ಮಾತ್ರ ನಮಗಿರುವ ಏಕೈಕ ಆಯ್ಕೆ ಎಂದು ಭಾವಿಸಿ ಬದುಕಿದ KV ಶಂಕರೇಗೌಡರು. ಡಾಕ್ಟರ್ ಬೆಸಗಳ್ಳಿ ರಾಮಣ್ಣವರು, ಜಾನಪದ ಕ್ಷೇತ್ರದ GSM ಪರಮಶಿವಯ್ಯನವರು, HL ನಾಗೇಗೌಡರು, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಘನತೆ ತಂದುಕೊಟ್ಟ G ನಾರಾಯಣ ಅವರು ಮಂಡ್ಯ ಜಿಲ್ಲೆಯವರೇ. ಆಧುನಿಕ ಮಹಿಳಾ ಸಾಹಿತ್ಯದಲ್ಲಿ ಮರೆಯಲಾಗದ ಹೆಸರುಗಳಾದ ತ್ರಿವೇಣಿ, ವಾಣಿ ಮುಂತಾದವರನ್ನು ನಾಡು ಈ ಕ್ಷಣದಲ್ಲಿ ಸ್ಮರಿಸಿಕೊಳ್ಳಬೇಕು. ಇವರೆಲ್ಲರೂ ಮಂಡ್ಯ ಜಿಲ್ಲೆಯನ್ನು ಸಾಂಸ್ಕೃತಿಕವಾಗಿ ಶ್ರೀಮಂತಗೊಳಿಸಿದ್ದಾರೆ ಹಾಗೂ ಜಾತ್ಯತೀತ ಪರಂಪರೆಯನ್ನು ಎತ್ತಿ ಹಿಡಿದಿದ್ದಾರೆ. ನಾಡಿನ ಸಂಸ್ಕೃತಿಯ ಆರೋಗ್ಯಕ್ಕಾಗಿ ಶ್ರಮಿಸಿದ ಈ ಭಾಗದ ಎಲ್ಲ ಮಹನೀಯರನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಲೇಬೇಕು. ಮನೆಯ ಒಡವೆಗಳನ್ನು ಮಾರಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಕೃಷ್ಣರಾಜ ಸಾಗರ ಅಣೆಕಟ್ಟೆಯನ್ನು ಕಟ್ಟಿಸುವಾಗ ಟಿಪ್ಪು ಸುಲ್ತಾನ್ನನ್ನು ಸಹ ಸ್ಮರಿಸಿಕೊಂಡಿದ್ದಾರೆ. ಆಧುನಿಕ ಮಂಡ್ಯದ ನಿರ್ಮಾಣದಲ್ಲಿ ಮೈಸೂರಿನ ಅರಸರು, ಶ್ರೀರಂಗಪಟ್ಟಣದ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಮುಂತಾದವರನ್ನು ಮರೆಯುವಂತಿವೇ ಇಲ್ಲ. ಹಾಗೆಯೇ ಮಂಡ್ಯದ ಸ್ಫೂರ್ತಿಯಾದ HK ವೀರಣ್ಣಗೌಡರು, KV ಶಂಕರೇಗೌಡರು, SC ಮಲ್ಲಯ್ಯ, G ಮಾದೇಗೌಡರು, MC ಬಂದೀಗೌಡರು, ಅಂಬರೀಷ್ ಅವರು ಮತ್ತು ಇತ್ತೀಚೆಗೆ ನಿಧನರಾದ SM ಕೃಷ್ಣ ಮುಂತಾದವರನ್ನು ಮರೆಯಬಾರದು. 1974ರಲ್ಲಿ ಹಾಗೂ 1994ರಲ್ಲಿ 2 ಅಖಿಲ ಭಾರತ
ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ಸಕ್ಕರೆ ನಾಡಿನಲ್ಲಿ ನಡೆದಿದ್ದವು. 1974ರಲ್ಲಿ ಮೇ 30ರಿಂದ ಜೂನ್ 2ರವರೆಗೆ ಸಮ್ಮೇಳನದ ಅಧ್ಯಕ್ಷತೆಯನ್ನು ನಾನು ವಹಿಸುವಂಥ ಒಂದು ಅವಕಾಶ ದೊರೆತಿದ್ದು ಒಂದು ಯೋಗ ಅಂತೇಳಿ ನಾನು ಭಾವಿಸಿದ್ದೇನೆ. ಪರಿಷತ್ತು ಮಂಡ್ಯದ ಇತಿಹಾಸದಲ್ಲಿ ಇಂಥ ರಾಷ್ಟ್ರೀಯ ಸಾಹಿತ್ಯ ಸಮ್ಮೇಳನ ನಡೀತಾ ಇದ್ದು ಇದು 3ನೇ ಸಮ್ಮೇಳನ. ನನ್ನ ಜೀವನದ ಉದ್ದಕ್ಕೂ ಒದಗಿ ಬಂದಿರತಕ್ಕಂಥ ಅವಕಾಶಗಳನ್ನು ಅಥವಾ ಈ ಸಂದರ್ಭಗಳು ಅಥವಾ ಅವಕಾಶಗಳು ಅನಿರೀಕ್ಷಿತವಾದವುಗಳೇ ಆಗಿದೆ. ಅಂತಹ ಸಂದರ್ಭಗಳಲ್ಲೆಲ್ಲ ನಾನು ಹಿಂದಿನಿಂದ ಒಪ್ಪಿಕೊಂಡು ನನ್ನ ಭಾಗದ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿದ್ದು. ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಂತಹ ಸ್ಥಾನವನ್ನು ನಾನು ಅದಕ್ಕೆ ನಾನು ಎಷ್ಟು ಅರ್ಹರಿದ್ದೀನಿ ಅನ್ನೋದನ್ನು ನಾನು ಹೇಳಬೇಕು. ನನ್ನ ಆಯ್ಕೆಯ ಬಗ್ಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಜೋಶಿಯವರು ನನ್ನ ಮನೆಗೆ ಬಂದು ತಿಳಿಸಿದಾಗ ನಾನು ಇದಕ್ಕೂ ಬೆರೆಗಾಯ 12ನೇ ಶತಮಾನದ ಆತ್ಮಜ್ಞಾನಿ ಅಲ್ಲಮಪ್ರಭುವನ ಒಂದು ಮಾತಿ, ಕಾಣಬಾರದ ಲಿಂಗವು ಕೆಲಸದಲ್ಲಿ ಬಂದು ನಿಂದರೆ ಇದಕ್ಕೊಂದು ಬೆರಗಾದೆ ಅಂತ ಅಲ್ಲಮಪ್ರಭು. ಹಾಗೆಯೇ ನನಗೂ ಅನಿರೀಕ್ಷಿತವಾಗಿ ನೀವು ಅಧ್ಯಕ್ಷರಾಗಬೇಕು ಅಂದಾಗ ನಾನೂ ಬೆರಗಾಯ. ಆಗ ಮಹೇಶ್ ಜೋಶಿಯವರಿಗೆ ನಾನು ಹೇಳಿದೆ, ಈ ಬಗ್ಗೆ ನಾನೀಗ ಅಸಹಾಯಕನಾಗಿದ್ದೇನೆ, ನೀವು ಮರುಚಿಂತನೆ ಮಾಡಬೇಕು, ಬೇರೆ ಒಬ್ಬರನ್ನ ಆರಿಸಬೇಕು, ಅವಕಾಶ ಇದೆ ಅಂತ ಹೇಳಿ ಅವರು ಅದಕ್ಕೆ ಇದು ಪರಿಷತ್ತಿನ ಸರ್ವಾನುಮತ ತೀರ್ಮಾನ ಮತ್ತು ನೀವು ಪರಿಷತ್ತಿನ ತೇರು ಎಳೆದವರು ಒಂದಷ್ಟು ಕಾಲ ಅಂಥೇಳಿ ಇದಕ್ಕಿಲ್ಲ ಅಂತ ಅನ್ನಬಾರ್ದು. ಪರಿಷತ್ತು ಕನ್ನಡಿಗರ ಸಾರ್ವಭೌಮ ಸಂಸ್ಥೆಯಾದ್ದರಿಂದ ಅದು ಕೈಗೊಂಡಂಥ ತೀರ್ಮಾನವನ್ನು ನಿರಾಕರಿಸುವುದು ಒಳ್ಳೆಯ ಸಂಪ್ರದಾಯ ಆಗೋದಿಲ್ಲ ಅಂತ ಭಾವಿಸಿ ನಾನು ಒಪ್ಪಿಕೊಂಡೆ. ಸಾಮಾನ್ಯವಾಗಿ ಇಂತಹ ಈಗ 86ನೇ ಸಮ್ಮೇಳನಾಧ್ಯಕ್ಷರು ನನ್ನ ಆತ್ಮೀಯರಾದಂಥ ಡಾಕ್ಟರ್ ದೊಡ್ಡಗೇಗೌಡರು ನನಗೆ ಧ್ವಜವನ್ನು ಹಸ್ತಾಂತರ ಮಾಡಿದ್ದಾರೆ. ಇದು ರಾಜಕೀಯದ ಹಾಗೆ ಅಧಿಕಾರ ಹಸ್ತಾಂತರ ಅಲ್ಲ, ಧ್ವಜದ ಹಸ್ತಾಂತರ. ಇದಕ್ಕೊಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ, ಒಂದು ಪಾವಿತ್ರ್ಯತೆ. ನಮ್ಮ ಜನಪದದಲ್ಲಿ ಒಂದು ಗಾದೆ ಮಾತಿದೆ, ಅದರಿಂದ ಗಡುವು ತೀರಿದ ಮೇಲೆ ಗರಡಿ ಮನೆ ಸುದ್ದಿ ಯಾಕೆ. ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಂಧುಗಳು ಅಂತ ಗಡುವು ತೀರಿದ ನನ್ನನ್ನು ಈ ನುಡಿ ಹಬ್ಬಕ್ಕೆ ಅಧ್ಯಕ್ಷರ ಸ್ಥಾನಕ್ಕೆ ಕರೆದಿದ್ದಾರೆ. ಬಹುಶಃ ಪರಿಷತ್ತಿನ ಇತಿಹಾಸದಲ್ಲಿ 109 ವರ್ಷ ಕಾಣ್ತದೆ. ಇತಿಹಾಸದಲ್ಲಿ ಸಮ್ಮೇಳನಕ್ಕೆ ಇಷ್ಟು ವಯಸ್ಸಾದವರು ಇದುವರೆಗೂ ಯಾರನ್ನು ಆರಿಸಿದ್ರು. ಬಹುಶಃ ಅದೊಂದು ವಿಶೇಷ ನಾನು ತಿಳ್ಕೊಂಡಿದ್ದೆ. ಬಹುಶಃ ಪರಿಷತ್ತಿನವರು ಒಬ್ಬ ವೃದ್ಧರನ್ನ ಅಧ್ಯಕ್ಷ ಮಾಡಿದರೆ ಹೇಗಿರ್ತದೆ ಅಂತ ಹೇಳಿ ಪ್ರಯೋಗ ಮಾಡಿರಬೇಕು ಅಂತ ಕಾಣುತ್ತದೆ. ನಾನೇನು ವಿದ್ವತ್ತಿನ ಭಾಷಣ ಮಾಡಲಿಕ್ಕೆ ಹೋಗಿಲ್ಲ, ಕೇವಲ ನಂದು ಜನಪದ ಸೋಲು. ನಾನು ಇಲ್ಲಿ ಪಾಲ್ಗೊಂಡಿರುವ ಬಲ್ಲಿದರ ಮುಂದೆ ನಮ್ಮ ನಾಡಿನ ಇತಿಹಾಸವನ್ನೇನು ಹೇಳಲು ಹೋಗುವುದಿಲ್ಲ. ಪ್ರಸ್ತುತ ನಮ್ಮ ನಾಡಿನ ಮುಂದಿರತಕ್ಕಂಥ ಕುಂದು ಕೊರತೆಗಳಿಗೆ ಸಂಬಂಧಿಸಿದಂತೆ ಶಿಕ್ಷಣ ಮಾಧ್ಯಮ, ತಂತ್ರಜ್ಞಾನದ ಬಳಕೆ, ಯಾಂತ್ರಿಕ ಬುದ್ಧಿಮತ್ತೆ, ಭಾಷಾ ವಿನಿಮಯ, ಹಿಂದಿ ಹೇಳಿಕೆ, ಕನ್ನಡ ವಿಶ್ವವಿದ್ಯಾನಿಲಯ, ಕನ್ನಡ ಕಲಿಕಾ ಕೇಂದ್ರಗಳು, ಬಹುತ್ವದ ರಕ್ಷಣೆ, ಆರ್ಥಿಕ ಸಂಬಂಧ, ಧರ್ಮಗಳ ದುರುಪಯೋಗ, ಪರಿಸರ ಸಂರಕ್ಷಣೆ, ಸಾಂಸ್ಕೃತಿಕ ನಾಯಕ, ಕನ್ನಡಿಗರ ಉದ್ಯೋಗ, ಗಡಿನಾಡು, ಪುಸ್ತಕ ಸಂಸ್ಕೃತಿ, ಪ್ರವಾಸೋದ್ಯಮ, ಆಮೇಲೆ ಶಾಸ್ತ್ರೀಯ ಭಾಷೆ, ಇಷ್ಟು ವಿಷಯಗಳು ಪ್ರಮುಖವಾಗಿ ಈ ನಾಡಿನ ಮುಂದಿದ್ದಾರೆ. ಇದರ ಬಗ್ಗೆ ನಾನು ಅದರಲ್ಲಿ ಒಂದು 2 ಮಾತು ಮಾತ್ರ ಪ್ರಸ್ತಾಪಿಸ್ತೀನಿ. ಹೊತ್ತು ಬಹಳ ಆಗಿ ಹೋಗಿದೆ. ಇದನ್ನು ಪರಿಷತ್ತು ಮುದ್ರಣ ಮಾಡಿರೋದ್ರಿಂದ ಅದು ಎಲ್ಲರ ಕೈಗೂ ಸೇರ್ತದೆ. ನಾನು ಅದನ್ನು ಪೂರ್ಣ ಓದಿ ಹೋಗುವುದಿಲ್ಲ. ಆದರೆ ಕೊನೆಯಲ್ಲಿ ಕರ್ನಾಟಕದ ಇವತ್ತಿನ ಬೇಡಿಕೆಗಳೇನು ಅನ್ನೋದನ್ನು ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿರುವಂಥ ಈ ಸಭೆಯ ಮುಂದೆ ಮತ್ತು ಅನೇಕ ಸಚಿವರು ಕೂಡ ಇದ್ದಾರೆ.
ಅವರಿಗೆ ಕನ್ನಡಿಗರ ಹಕ್ಕೊತ್ತಾಯ ಅಂತ ಹೇಳಿ ಒಂದು ಪಟ್ಟಿ ಮಾಡಿದ್ದೇನೆ. ಅದು ಮಾತ್ರ ಓದ್ತೇನೆ. ಅದೊಂದು 4-5 ನಿಮಿಷದಲ್ಲಿ ಮುಗಿತಾರೆ. ಆದರೂ ಕೆಲವು ವಿಷಯಗಳನ್ನ ಹೇಳಬೇಕಾಗ್ತದೆ. ಹಾಗಾಗಿ ಇಂಥ ಸಮ್ಮೇಳನಗಳಲ್ಲಿ ಅಧ್ಯಕ್ಷ ಭಾಷಣ ಬಹಳ ಮುಖ್ಯವಾದ್ದು ಅಂತ ಅರ್ಥ. ಆ ಮುಖ್ಯಕ್ಕೆ ನಾನು ಎಷ್ಟು ನ್ಯಾಯ ದೊರಕಿಸ್ತೀನೋ ಗೊತ್ತಿಲ್ಲ ಅಂತ ನಾನು ಮೊದಲೇ ಹೇಳಿದ್ದೆ. ಮೊದಲನೇದಾಗಿ ನಮ್ಮ ಭಾಷೆ, ನಮ್ಮ ಕನ್ನಡ ಭಾಷೆ ಸಮೃದ್ಧವಾಗಿ ಶ್ರೀಮಂತವಾಗಿ ಬೆಳೆಯುತ್ತೆ. ಇಂದು ಕನ್ನಡ ಕಾವ್ಯ, ಕವನ, ನಾಟಕ, ಕಾದಂಬರಿ ಮತ್ತು ವ್ಯಾಕರಣ, ಛಂದಸ್ಸು ಮುಂತಾದ ಪರಂಪರೆಯ ಸಾಹಿತ್ಯಕ್ಕೆ ಸೀಮಿತವಾಗಿ ಉಳಿದಿಲ್ಲ. ಈಗ ವಿಜ್ಞಾನ, ಸಮಾಜಶಾಸ್ತ್ರ, ಕಾನೂನು, ವೈದ್ಯಕೀಯ, ಕೃಷಿ, ಮಹಿಳಾ ಅಧ್ಯಯನ, ತಂತ್ರಜ್ಞಾನ ಹೀಗೆ ಎಲ್ಲ ಕಡೆ ಕೂಡ ನಮ್ಮ ಕನ್ನಡ ಈಗ ವಿಸ್ತಾರವಾಗ್ತಾ ಇದೆ. ಆದರೆ ಅದಕ್ಕೆ ತಕ್ಕಂತೆ ಬಳಕೆ ಆಗ್ತಿಲ್ಲ. ಬೆಳವಣಿಗೆ ಆಗ್ತಾ ಇದೆ, ಬಳಕೆ ಆಗ್ತಾ ಇದೆ. ಇತರ ಭೌತಿಕ ವಸ್ತುಗಳನ್ನ ಬಳಸಿದಂತೆಲ್ಲ ಸವೆದು ಹೋದರೆ ಭಾಷೆಯ ವಿಶೇಷತೆ